ಬಿಗ್ ಬಾಸಲ್ಲಿ ನಾವು ಡೈಲಿ ನೋಡ್ತೀವಿ ಬಿಗ್ ಬಾಸ್. ನಮ್ಮ ಮನೇಲಂತೂ ಫುಲ್ ಫ್ಯಾನ್ ಎಲ್ಲರೂ. ಗಿಲ್ಲಿಗೆ ಫ್ಯಾನು, ಗಿಲ್ಲಿನೇ ವಿನ್ ಆಗೋದು ಅಂತ ಎಲ್ಲರೂ ಹೋಪ್ಸ್ ಇಟ್ಕೊಂಡಿದ್ದೀವಿ, ನೋಡೋಣ. ಓಕೆ, ಈಗ ಗಿಲ್ಲಿನ ಯೂಸ್ ಮಾಡಿಕೊಂಡು ಸಾಕಷ್ಟು ಜನ ಫಿನಾಲೆಗೆ ಬಂದರು ಅಂತ ಹೇಳ್ತಾರೆ. ಈಗ ಕಾವ್ಯ ಆಗಿರ್ಬೋದು, ಲಾಸ್ಟಲ್ಲಿ ಅವ್ರಿಗೆ ಲಾಸ್ಟ್ ವೀಕಲ್ಲಿ ತುಂಬ ಒಂದು ಡಬಲ್ ಗೇಮ್ ಥರ ಆಡಿದ್ರು. ಆಮೇಲೆ ಅಶ್ವಿನಿ ಅವರು ಸ್ಟಾರ್ಟಿಂಗೆಲ್ಲ ಜಗಳ ಮಾಡ್ಬಿಟ್ಟು ಇವಾಗ ಚೆನ್ನಾಗಿದ್ದಾರೆ. ಸೊ ಅದನ್ನೆಲ್ಲ ನೋಡಿದ್ರೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ? ಅಂದರೆ ಫೈನಲ್ ಅಲ್ವಾ, ಎಲ್ಲರೂ ಒಂದಾಗಿದ್ರೆ ಅಂತ ಅನ್ಕೋಬೋದು. ಅವರಿಂದ ಬಂದರು ಇವರಿಂದ ಬಂದರು ಅದೆಲ್ಲ ಏನು ಆಡಿಯನ್ಸ್ ಡಿಸೈಡ್ ಮಾಡೋಕ್ಕಾಗಲ್ಲ. ಅಲ್ಲಿ ಒಳಗಡೆ ಸಿಚುಯೇಷನ್ ಪ್ರಕಾರ ಎಲ್ಲರೂ ಆಟ ಆಡಿರ್ತಾರೆ. ಗಿಲ್ಲಿನೇ ಗೆಲ್ಲೋದು ನಾವು ಅಂದ್ಕೊಂಡಿದ್ದೀವಿ ಗಿಲ್ಲಿನೇ ಗೆಲ್ಲೋದು. ಅವ್ರು ಗೆದ್ರೆ ಖುಷಿ, ಎಲ್ಲರೂ ಸಂಭ್ರಮ ಮಾಡ್ತಾರೆ. ಅವರ ಫ್ರೆಂಡ್ಸ್ ಫ್ಯಾನ್ಸ್ ಎಲ್ಲ ಹೇಳ್ತಾ ಇದ್ರು ರ್ಯಾಲಿಲಿ ಹೋಗ್ತಾ, ಇನ್ ಕೇಸ್ ಗಿಲ್ಲಿ ಗೆದ್ದಿಲ್ಲ ಅಂದರೆ ನಾವು ಫ್ಯಾನ್ಸ್ ಆಲ್ರೆಡಿ ಗೆಲ್ಸಿದಾರಲ್ವಾ. ಬಟ್ ಬಿಗ್ ಬಾಸ್ ಅಲ್ಲಿ ಗೆದ್ದಿಲ್ಲ ಅಂದರೆ ನಾವು ಬಿಗ್ ಬಾಸ್ನ ನೋಡಲ್ಲ ಅಂತ ಹೇಳ್ತಾ ಇದ್ರು ಅವ್ರ ಫ್ಯಾನ್ಸ್ ಎಲ್ಲ. ನೀವೇನು ಹೇಳ್ತೀರಾ? ನೆಕ್ಸ್ಟ್ ಬಿಗ್ ಬಾಸ್ ಸೀಸನ್ ಬರೋವರೆಗೂ ಚೇಂಜ್ ಆಗ್ಬೋದು. ಓಕೆ, ಆ ಥರ ಯೋಚನೆ. ಸರ್ ನೀವು ಯಾರು ಗೆಲ್ಲಬೇಕು? ಗಿಲ್ಲಿ. ಯಾಕೆ? ಗಿಲ್ಲಿ ಚೆನ್ನಾಗಿ ಕೌಂಟ್ರ್ ಕೊಡ್ತಾನೆ, ಮತ್ತು ಎಲ್ಲರೂ ನಗಿಸವನೆ. ನನ್ನ ಫೇವ್ರೇಟ್ ಗಿಲ್ಲಿನೇ, ಅಷ್ಟೇ. ಅಶ್ವಿನಿ ಅವ್ರು ಗೆದ್ರೆ ಇನ್ ಕೇಸ್, ಯಾಕಂದ್ರೆ ಇಬ್ಬರ ಹೆಸರು ಕೂಡ ಕೇಳಿ ಬರ್ತಾ ಇದೆ, ಅಶ್ವಿನಿ, ಗಿಲ್ಲಿ, ರಕ್ಷಿತಾ ಅಂತ ಹೇಳ್ಬಿಟ್ಟು. ಹಾಂ, ಅಶ್ವಿನಿ ಗೆದ್ದರು ಈ 3 ವಾರದಿಂದ ಡಿಫ್ರೆಂಟಾಗಿ ಕಾಣಿಸ್ತವ್ರೆ. ಹೇಳೋಕ್ಕಾಗಲ್ಲ, ಓಟು ಹೆಂಗೆ ಚೇಂಜ್ ಆಯ್ತದೆ ಅಂತ ಹೇಳೋಕ್ಕಾಗಲ್ಲ. ಗೆದ್ರು